ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ ಲಾಕ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ರೊಟೀನಲ್ಲಿ ಹೇರ್ ಕೇರ್ ಹೇಗಿರುತ್ತೆ ಅದನ್ನು ಇವತ್ತು ಡೀಟೇಲ್ಸ್ ಆಗಿ A to Z ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ. ನಾನು ಕೂದಲಿಗೆ ಬಳಸುವಂಥ ಐಟಮ್ಸ್ನ ನಾನು ನಿಮಗೆ ತೋರಿಸ್ತೀನಿ. ನಾನು ಈ ಕೂದಲಿಗೆ ಏನು ಬೇಕು ನಾನು ಸಿಂಪಲ್ಲಾಗಿ ಯೂಸ್ ಮಾಡೋವಂಥದ್ದಷ್ಟೇ. ರಿಬ್ಬನ್ಸು, ಕ್ಲಿಪ್ಸು, ಹಾಗೆ ಹೇರ್ ಆಯಿಲು ಮತ್ತು ಕೂಂಬು ಇಷ್ಟನ್ನ ಯೂಸ್ ಮಾಡೋವಂಥದ್ದು. ಫುಡ್ ಅಂತ ವಿಷಯ ಬಂದರೆ ಇದಕ್ಕೆ ನಾನು ಯೂಸ್ ಮಾಡುತ್ತಾ ಇರೋದು ಕ್ಯಾಂಡೀಸು. ಈ ಕ್ಯಾಂಡೀಸ್ನ ನಾನು ಮಾಡಿ ಇಟ್ಕೊಬಿಡ್ತೀನಿ ಸ್ಟಾಕ್ನ. ಇದು ಬಂದು ನೆಲ್ಲಿಕಾಯಿನ ಬೇಯಿಸಿ ಇದನ್ನು ಬಾಯ್ಲ್ ಮಾಡಿ ತೊಗೊಂಡು ಇದನ್ನ ಈ ಥರ ಪೀಸ್ ಮಾಡಿ ಇದಕ್ಕೆ ಸಕ್ಕರೆ ಹಾಕ್ಬಿಟ್ಟು ಇದನ್ನು ನಾನು ಕ್ಯಾಂಡೀಸ್ನ ಮಾಡಿಬಿಟ್ಟು ಸ್ಟೋರ್ ಮಾಡ್ತೀನಿ. ಇದು ಎಷ್ಟು ದಿನ ಬೇಕಾದರೆ ಇಡ್ಬೋದು. ಇದನ್ನು ಡೈಲಿ ಎರಡೆರಡು ಒಂದು ನಿಮಗೆ ಅಂದರೆ ತಿನ್ನಬೇಕಂತ ಅನ್ನಿಸ್ತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಬಟ್ ನನಗೆ ಎಷ್ಟು ಬೇಕೋ ಅಷ್ಟು ಅಂದರೆ ದಿನಕ್ಕೆ ಒಂದು 2ರಿಂದ 3-4 ಹಿಂಗೆ ಅಂದರೆ ಒಂದು ನೆಲ್ಲಿಕಾಯಿ ಪೂರ್ತಿ ಅಷ್ಟು ತಿನ್ಬೋದು. ಇದನ್ನು ನಾನು ಡೈಲಿ ಕನ್ಸ್ಯೂಮ್ ಮಾಡ್ತಿರ್ತೀನಿ. ಸೊ ಇದರಿಂದ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಅದು ಡ್ರೈ ಆದಮೇಲೆ ಯಾವ ಥರ ಇರುತ್ತೆ ಕ್ಯಾಂಡೀಸ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇದ್ರ ಬಗ್ಗೆ ನಿಮಗೆ ನೋಡಿ ಈ ಥರ ಡ್ರೈ ಆದಮೇಲೆ ಈ ಥರ ಇರುತ್ತೆ. ಇದು ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ನಿಮಗೆ ಸಪ್ರೇಟಾಗಿ ಕೂಡ ಇದ್ರ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಒಂದು ಸರಿ ಹೋಗಿ ಯಾವ ಥರ ಕ್ಯಾಂಡೀಸ್ ಮಾಡೋದನ್ನ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋಬೋದು. ಈ ಥರ ಕ್ಯಾಂಡೀಸ್ನ ಮಾಡ್ಕೊಂಡು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೋಬೋದು. ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಊಟ ಆದಮೇಲೆ ಆರಾಮಾಗಿ ಕೆಲವ್ರಿಗೆ ತಿನ್ನೋ ಅಭ್ಯಾಸ ಇರುತ್ತೆ. ಊಟ ಆದಮೇಲೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ. ಸೊ ಈ ಥರದ್ದೆಲ್ಲ ಮಾಡಿಟ್ಕೊಂಡ್ರೆ ಆರಾಮಾಗಿ ತಿನ್ಬೋದು. ತುಂಬ ಚೆನ್ನಾಗಿದೆ ಸ್ವೀಟಾಗಿ. ಇದು ನೆಲ್ಲಿಕಾಯಿ ಕ್ಯಾಂಡೀಸ್ ಆಯಿತು. ಹೀಗೆ ಬಂದ್ಬಿಟ್ಟು ಡ್ರೈ ಫ್ರೂಟ್ಸ್ದು ನಾನು ಈ ಥರ ಪುಡಿನ ಮಾಡಿಸಿಟ್ಕೊತೀನಿ, ಲಡ್ಡುನೂ ಕೂಡ ಮಾಡಿರ್ತೀನಿ. ನಿಮಗೆ ಬೇಕು ಅಂದರೆ ಇದ್ರದ್ದು ಕೂಡ ವೀಡಿಯೋ ಪೂರ್ತಿ ಹೇಗೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇದೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೆ ಬಂದು ನೆಕ್ಸ್ಟ್ ಜ್ಯೂಸು, ಇದು ಬಂದು ನೆಲ್ಲಿಕಾಯಿ ಜ್ಯೂಸೇ. ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಂಡು ಮತ್ತು ನೆಲ್ಲಿಕಾಯಿನ ಹಾಕ್ಕೊಂಡು ಗ್ರೈಂಡಿಂಗ್ ಮಾಡಿಕೊಂಡು ಇದಕ್ಕೆ ನಿಮಗೆ ಬೇಕಂದರೆ ಸಾಲ್ಟ್ನ ಯೂಸ್ ಮಾಡ್ಬೋದು. ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಇದು ಹೇಗೆ ಮಾಡೋದು ಅಂತ ಬೇಕಂದರೆ ಇದೂ ಕೂಡ ವೀಡಿಯೋ ಇದೆ. ಆಲ್ಮೋಸ್ಟ್ ಆಲ್ ನಾನಿಲ್ಲಿ ಹಾಕಿರೋ ಎಲ್ಲ ಕ್ಲಿಪ್ಸ್ದು ಸಪ್ರೇಟ್ ವೀಡಿಯೋಸ್ ಕೂಡ ಇದೆ, ನೀವು ಹೋಗಿ ಒಂದು ಸರಿ ಚೆಕ್ ಮಾಡ್ಬೋದು. ಇದು ಫುಡ್ ಬಂದ್ಬಿಟ್ಟು. ಈಗ ಹೇರ್ ಕೇರ್ಗೆ ಬಂದ್ಬಿಟ್ಟು ನಾನು ಪ್ಯಾಕ್ನ ಯೂಸ್ ಮಾಡೋದು ಏನಪ್ಪ ಅಂತಂದರೆ ಇದು ಪ್ಯಾಕು ಅಲೋವೆರಾದ ಪ್ಯಾಕು. ನೀವು ಬೇಕಿದ್ರೆ ತಿಳಿ ತೊಗೋಬೋದು. ಅದು ಥಿಕ್ನೆಸ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಗೆ ಇಡಿಯಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸಪ್ರೇಟ್ ವೀಡಿಯೋಸ್ ಬೇಕು ಅಂದ್ರೂ ಕೂಡ ನಿಮಗೆ ಸಿಗುತ್ತೆ. ಯೂಟ್ಯೂಬ್ನ ಒಂದು ಸರಿ ಚೆಕ್ ಮಾಡಿದ್ರೆ ಸಪ್ರೇಟ್ ವೀಡಿಯೋಸ್ ಕೂಡ ಸಿಗುತ್ತೆ. ನಾನು ಒಂದರಲ್ಲೇ ಹೇರ್ ಕೇರ್ ರೊಟೀನ್ ನಿಮಗೆ ಗೊತ್ತಾದರೆ ಸೊ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಸೇರಿ ಒಂದೇ ರೊಟೀನ್ ಹೇರ್ ಕೇರಲ್ಲಿ ಏನೇನೆಲ್ಲ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಿದೆ. ಇದಕ್ಕೆ ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ. ಇದನ್ನು ಗ್ರೈಂಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಬಾಯ್ಲ್ ಮಾಡಿಕೊಂಡು ಇದರಿಂದ ಹಾಗೆ ಡೈರೆಕ್ಟ್ ಕೂಡ ಅಪ್ಲೈ ಮಾಡ್ಕೋಬೋದು. ಇಲ್ಲಾಂದರೆ ಈ ಥರ ಇದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ನ ಹಾಕ್ಬಿಟ್ಟು ಬಾಯ್ಲ್ ಮಾಡಿಕೊಂಡು ಇದನ್ನು ಫಿಲ್ಟ್ರ್ ಮಾಡಿ ತೊಗೊಳ್ಳೋಣ. ಇದನ್ನು ಫಿಲ್ಟ್ರ್ ಮಾಡಿ ತೊಗೊಂಡು ಆಮೇಲೆ ಹೆಡ್ಡಿಗೆ ನಾವು ನೀಟಾಗಿ ಸ್ಕಾಲ್ಪಿಗೆಲ್ಲ ಅಪ್ಲೈ ಮಾಡ್ತಾ ಬಂದರೆ ಆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಹಾಗೆ ಹೇರಿಗೆ ಅಪ್ಲೈ ಮಾಡೋದ್ರಿಂದ ಹೇರ್ ಶೈನ್ ಕೂಡ ಆಗುತ್ತೆ, ಚೆನ್ನಾಗಾಗುತ್ತೆ. ಡ್ಯಾಮೇಜಸ್ ಇದ್ದರೆ ಕವರ್ ಆಗುತ್ತೆ. ಹಾಗೆ ಒಳ್ಳೆ ಒಂದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಇದನ್ನು ಈ ಥರ ಬಾಯ್ಲ್ ಮಾಡಿ ಸ್ವಲ್ಪ ಕೂಲ್ ಆದಮೇಲೆ ಈ ಥರ ಬಟ್ಟೆ ಎಲ್ಲ ಹಾಕ್ಕೊಂಡು ನೀಟಾಗಿ ರಸ ತೆಗೆದ್ರೆ ಈ ಥರ ಆಗುತ್ತೆ. ಅಂದರೆ ಈ ಥರ ರಸ ತೆಗ್ದು ಯಾಕೆ ಹಚ್ಚಬೇಕು, ಹಾಗೆ ಯಾಕೆ ಹಚ್ಬಾರ್ದು ಅಂದರೆ ಜಾಸ್ತಿ ತರಿ ಎಲ್ಲ ಇರುತ್ತಲ್ಲ ಅದೆಲ್ಲ ತಲೆಯಲ್ಲಿರುತ್ತೆ. ಈ ಥರ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ತೊಗೊಂಡು ಅಪ್ಲೈ ಮಾಡೋದ್ರಿಂದ ಸ್ಕಾಲ್ಪಿಗೆ ಡೈರೆಕ್ಟಾಗಿ ಹೋಗುತ್ತೆ. ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೋಬೇಕು. ಸ್ವಲ್ಪ ಮಸಾಜ್ ಮಾಡ್ಕೊಂಡು ತಲೆ ಇನ್ನು ಸ್ನಾನ ಮಾಡೋದು 1 ಅವರ್ ಇದೆ, ಹಾಫ್ ಆನ್ ಅವರ್ ಇದೆ ಅಂತ ಅಂದಾಗ ಸೊ ನಾವು ಬಿಟ್ಕೊಂಡು ಆಮೇಲೆ ಹೆಡ್ ಬಾತ್ ಮಾಡೋದ್ರಿಂದ ಹೇರ್ ಗ್ರೋತ್ ಆಗುತ್ತೆ. ಹಾಗೆ ಶೈನ್ ಆಗಿರುತ್ತೆ, ಡ್ಯಾಮೇಜಸ್ ಇರಲ್ಲ. ಸೊ ಇದೆಲ್ಲ ಒಂದು ಬೆಸ್ಟು ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಈಗ ಹೇರ್ ಪ್ಯಾಕ್ ಆಯಿತು. ಹಾಗೆ ಇವಾಗ ನಾನು ನಿಮಗೆ ಹೇರ್ ಜೆಲ್ ಅಂದರೆ ಇದರಿಂದ ಕೂಡ ಹೇರ್ ಗ್ರೋತ್ ಆಗುತ್ತೆ, ಹೇರ್ ಶೈನ್ ಆಗುತ್ತೆ, ಹಾಗೆ ಸಾಫ್ಟ್ ಆಗುತ್ತೆ. ಸೊ ಈ ಜೆಲ್ ಬಂದ್ಬಿಟ್ಟು ನಾನು ಯೂಸ್ ಮಾಡ್ತಾ ಇರೋದು ಫ್ಲಕ್ಸ್ ಸೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ಇದನ್ನು ಕೂಡ ಬಾಯ್ಲ್ ಮಾಡಿ ಸೋಸ್ಕೊಂಡು ಅದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ನ ಯೂಸ್ ಮಾಡಿ ಅಪ್ಲೈ ಮಾಡೋದು. ಸೊ ಇದು ಅದ್ರ ಜೊತೆಗೆ ಹಚ್ತಾ ಇರೋದಂದರೆ ಇಲ್ಲ, ಇದು ನೆಕ್ಸ್ಟ್ ಇನ್ನೊಂದು ರೊಟೀನಲ್ಲಿ ಯೂಸ್ ಮಾಡಿರೋದನ್ನ ನಾನು ಒಂದೇ ವೀಡಿಯೋದಲ್ಲಿ ಹಾಕಿದ್ದೀನಿ ಅಂತ ಹೇಳ್ತಿದ್ದೀನಲ್ವ. ಸೊ ಇದು ನೆಕ್ಸ್ಟು ಇನ್ನೊಂದು ಸರಿ ಮಾಡುವಾಗ ಮಾಡ್ಕೋಬೋದು. ಒನ್ ಟೈಮ್ ಅದು ಒನ್ ಟೈಮ್ ಇದು ಈ ಥರ ಮಾಡ್ಕೋಬೋದು. ಈ ಥರ ಮಾಡಿ ಇದನ್ನು ಅಪ್ಲೈ ಮಾಡೋದ್ರಿಂದ ಹೇರ್ ಚೆನ್ನಾಗುತ್ತೆ. ಸೊ ಇದು ಬಂದ್ಬಿಟ್ಟು ಆಯಿಲು. ನಾನು ಆಯಿಲ್ ಯಾವಾಗಲೂ ಯೂಸ್ ಮಾಡೋದು ಇದೇ ಥರ ಹರ್ಬ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿ
ಆಮೇಲೆ ಈ ಆಯಿಲ್ನ ನಾನು ಹಾಕೋತೀನಿ. ಇದು ಕೂಡ ಸಪ್ರೇಟ್ ವೀಡಿಯೋಸ್ ಇದೆ, ನಿನಗೆ ಎರಡು ಸಾರಿ ಅಪ್ಲೋಡ್ ಮಾಡಿದ್ದೀನಿ ಅನಿಸುತ್ತೆ. ಅಂದರೆ ಶಾರ್ಟಲ್ಲಿ ಒಂದು ಸರಿ ಹಾಕಿದ್ದೀನಿ, ಫುಲ್ ಲೆಂತ್ ವೀಡಿಯೋ ಕೂಡ ಹಾಕಿದ್ದೀನಿ ಇದೆಲ್ಲ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಸೊ ಈ ಥರ ಹರ್ಬ್ಸ್ನ ಯೂಸ್ ಮಾಡಿ ಹಾಕೋದ್ರಿಂದ ಹೇರ್ ತುಂಬ ಚೆನ್ನಾಗಾಗುತ್ತೆ. ಈ ಥರ ಚೆನ್ನಾಗಿ ಬಾಯ್ಲ್ ಮಾಡಿ ಇದನ್ನು ಫಿಲ್ಟ್ರ್ ಮಾಡಿ ಇಟ್ಕೊಂಡು ಆಮೇಲೆ ಅಪ್ಲೈ ಮಾಡೋದ್ರಿಂದ ಹೇರ್ ಆಯಿಲ್. ಸೊ ಇವಾಗ ಹೇರ್ ಆಯಿಲ್ ಆಯಿತು. ಹೇರ್ ಆಯಿಲ್ ಆಗಿ ಹೆಡ್ ಬಾತ್ ಆದಮೇಲೆ ಒಂದು ಸಿರಮ್ನ ಯೂಸ್ ಮಾಡ್ತೀನಿ. ಈ ಸಿರಮ್ನ ಯೂಸ್ ಮಾಡೋದ್ರಿಂದ ಡ್ಯಾಮೇಜಸ್ ಆಗೋಲ್ಲ, ಹಾಗೆ ಸ್ಮೂತ್ನಿಂಗ್ನ ಮೇಂಟೆನೆನ್ಸ್ ಮಾಡುತ್ತೆ. ಸೊ ಜಾಸ್ತಿ ಕಾಸ್ಟ್ಲಿ ಏನಲ್ಲ. ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಆಲ್ರೆಡಿ ನಾನು ಯಾವ ಸಿರಮ್ನ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ. ಸೊ ಇಷ್ಟ ಆಯಿತು. ಇವಾಗ ಕಲರಿಂಗಿಗೆ ಏನು ಮಾಡ್ತೀನಿ ಅಂತಂದರೆ ಮೆಹಂದಿ ಯೂಸ್ ಮಾಡ್ತೀನಿ. ಯಾವ ಮೆಹಂದಿ ಅಂತಂದರೆ ನಾನು ಯಾವಾಗಲೂ ಹೆನ್ನಾ ಮತ್ತು ಹಿಮಾಲಯ ಅವ್ರದ್ದು ಯೂಸ್ ಮಾಡ್ತೀನಿ. ಅದರಲ್ಲಿ ಹರ್ಬ್ಸ್ ಎಲ್ಲ ಹಾಕಿರ್ತಾರೆ. ಸೊ ಹಾಗಾಗಿ ಎಣ್ಣಾನ ನಾನು ಹಿಮಾಲಯ ಪ್ರಾಡಕ್ಟ್ನ ಯೂಸ್ ಮಾಡೋದು. ಸೊ ನಾವು ಏನೇ ಯೂಸ್ ಮಾಡುವಾಗ ಒಂದು ಬ್ರ್ಯಾಂಡ್ನ ಅಥವಾ ಚೆನ್ನಾಗಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಂಬಿಟ್ಟು ಯೂಸ್ ಮಾಡಬೇಕಾಗುತ್ತೆ. ಸೊ ಇವಾಗ ಕೂಂಬಿಂಗ್ ಮಾಡುವಾಗ ಅಷ್ಟೇ ಈ ಥರ ದಪ್ಪ ಕೂಂಬನ್ನ ತೊಗೊಂಡು ಯೂಸ್ ಮಾಡ್ತೀನಿ. ಹಾಗೆ ಹಸಿ ಕೂದಲನ್ನ ಯಾವತ್ತೂ ಕೂಂಬಿಂಗ್ ಮಾಡಬಾರ್ದು. ಆಮೇಲೆ ಜಡೆ ಹಾಕೋವಾಗೂ ಅಷ್ಟೇ ಕೂದಲು ಡ್ಯಾಮೇಜ್ ಆಗೋ ಥರ ಹಿಡಿದು ಟೈಟಾಗಿ ಕಟ್ಟಬಾರ್ದು. ಹಾಗೆ ಕ್ಲಿಪ್ಸು ಅಷ್ಟೇ ತಲೆನೋವು ಬರೋ ಥರ ಹಿಡ್ದು ಹಾಕ್ತಾರೆ ಕೆಲವರು, ಆ ಥರ ಎಲ್ಲ ಹಾಕಬಾರ್ದು. ತುಂಬ ಸಾಫ್ಟಾಗಿ ಹ್ಯಾಂಡ್ಲ್ ಮಾಡಬೇಕು. ಆ ಥರ ಸಾಫ್ಟಾಗಿ ಹ್ಯಾಂಡ್ಲ್ ಮಾಡೋದ್ರಿಂದ ಕೂದಲು ಅರ್ಧಕ್ಕೆ ಕಟ್ಟಾಗೋದು ಆ ಥರ ಎಲ್ಲ ಆಗಲ್ಲ. ಸೊ ಇಷ್ಟೇ ಸಿಂಪಲ್ಲಾಗಿ ಈ ಥರ ಇಟ್ಕೊಂಡು ನೀಟಾಗಿ ಒಂದು ಏನು ರಿಬ್ಬನ್ ಬ್ಯಾಂಡ್ಸು ನೀವೇನು ಯೂಸ್ ಮಾಡ್ತೀರೋ ಅದನ್ನು ತುಂಬ ನೀಟಾಗಿ ಯೂಸ್ ಮಾಡಬೇಕು. ಏನಪ್ಪ ಅಂದರೆ ಹಸಿ ಕೂದಲನ್ನ ಬಾಚೋದು ಇದೆಲ್ಲ ಟಿಪ್ಸು ನಿಮ್ಗೆ ಹೇಳ್ತಾ ಇರೋದು. ಕೆಲವರು ಹಸಿ ಕೂದಲಿದ್ದಾಗ ಸಿಕ್ಬಿಡುತ್ತೆ ಅಂದ್ಬಿಟ್ಟು ಹಸಿ ಕೂದಲನ್ನೇ ಪರಪರ ಅಂತ ಕೆರೆದ್ಬಿಡ್ತಾರೆ. ಸೊ ಹಾಗೆಲ್ಲ ಮಾಡಬಾರ್ದು. ಹಸಿ ಕೂದಲನ್ನ ಒಣಗಿಸ್ಬಿಟ್ಟು ಆಮೇಲೆ ಮಾಡಬೇಕು. ಮತ್ತು ಸ್ವಲ್ಪ ವೆಟ್ಟಿದ್ದಾಗ ನಾವು ಏನು ಸಿರಮ್ನ ಯೂಸ್ ಮಾಡೋದ್ರಿಂದ ಸಿಕ್ಕಾಗಲ್ಲ, ಮೇಯ್ನಾಗಿ ಸಿಕ್ಕಾಗಲ್ಲ, ಹಾಗೆ ಡ್ಯಾಮೇಜಸ್ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಇನ್ನೂ ಸಪೋರ್ಟ್ ಮಾಡಿ ಹೀಗೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.